Hello NEET aspirants, welcome to the new video. ಈ ವಿಡಿಯೋಲ್ಲಿ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಫಾರ್ ಮೆಡಿಕಲ್ ಅಂಡ್ ಡೆಂಟಲ್ ಕೋರ್ಸಸ್ ಬಗ್ಗೆ ನೋಡೋಣ. ಫಸ್ಟ್ ರೌಂಡ್ ಆಯಿತು, ಸೆಕೆಂಡ್ ರೌಂಡ್ ಆಯಿತು, ಮಾಪಪ್ ಆಯಿತು, ಸ್ಟ್ರೇ ವೇಕೆನ್ಸಿ ಆಯಿತು. ಈಗ 18ನೇ ತಾರೀಕು ನವೆಂಬರ್ 18 ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಆಸ್ ಪರ್ ಶೆಡ್ಯೂಲ್ ಪಬ್ಲಿಷ್ಡ್ ಬೈ MCC ಮೆಡಿಕಲ್ ಕೌನ್ಸಿಲಿಂಗ್ ಕಮ್ಯುನಿಟಿ ಅವರು ರಿಲೀಸ್ ಮಾಡಿರೋ ಶೆಡ್ಯೂಲ್ ಪ್ರಕಾರ ಈಗ KE ಅವರು ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ ಮಾಡ್ತಿದ್ದಾರೆ. ಕೆಲವೊಂದಷ್ಟು ಜನ ಸೀಟ್ಸ್ಗೆ ರಿಪೋರ್ಟ್ ಆಗಿರಲಿಲ್ಲ, ಮೆಡಿಕಲ್ ಡೆಂಟಲ್ ಸೀಟ್ಸ್ಗೆ. ಸೊ ಅಂತಹ ಸೀಟ್ಗಳಿಗೆ ಇನ್ನೂ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡಿಲ್ಲ. ರಿಲೀಸ್ ಮಾಡದ ಮೇಲೆ ನೋಡೋಣ ಯಾವ ಸೀಟ್ ಉಳಿದಿರುತ್ತೆ ಅಂತ. ಸೊ ಏನು ಹೇಳ್ದಿರುತ್ತೆ ಈ ನೋಟಿಫಿಕೇಶನ್ನು ಅಂತ ನೋಡೋಣ. UG NEET 2024 ಆನ್ಲೈನ್ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡ್ as per schedule published by MCC. In accordance with the schedule published by MCC, New Delhi, KE is conducting the special vacancy round online seat allotment to not reported medical seats. Not reported medical seatsಗೆ ಈಗ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ಮಾಡ್ತಿದ್ದಾರೆ. ಕೆಲವು ಸ್ಟೂಡೆಂಟ್ಸ್ಗೆ ಸೀಟ್ ಅಲಾಟ್ ಆಗಿತ್ತು, ಬಟ್ ಸ್ಟೂಡೆಂಟ್ಸು ರಿಪೋರ್ಟ್ ಆಗಿಲ್ಲ. ಆ್ಯಂಡ್ ಅನ್ಫಿಲ್ಡ್ ನಾಟ್ ರಿಪೋರ್ಟೆಡ್ ಡೆಂಟಲ್ ಸೀಟ್ಸಲ್ಲಿ ಅನ್ಫಿಲ್ಡು ಮತ್ತು ನಾಟ್ ರಿಪೋರ್ಟೆಡ್. ಅನ್ಫಿಲ್ಡು ಒಂದಷ್ಟಿದೆ ಡೆಂಟಲಲ್ಲಿ, ಬಟ್ ಮೆಡಿಕಲಲ್ಲಿ ಅನ್ಫಿಲ್ಡ್ ಇಲ್ಲ, ಓನ್ಲಿ ನಾಟ್ ರಿಪೋರ್ಟೆಡ್ ಇದೆ. Interested and eligible candidates can participate in this special stray vacancy round as per the following schedule. ಸೊ ಈ ಶೆಡ್ಯೂಲಿನ ಪ್ರಕಾರ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಡಿಸ್ಪ್ಲೇ ಆಫ್ ಸೀಟ್ ಮ್ಯಾಟ್ರಿಕ್ಸ್ ವಿತ್ ದ ಫೀಸ್ ಸ್ಟ್ರಕ್ಚರ್ 19/11 ಆಫ್ಟರ್ 2 PM. ಸೊ ಆಫ್ಟರ್ 2 PM ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇನ್ನೂ ರಿಲೀಸ್ ಮಾಡಿಲ್ಲ. KE ವೆಬ್ಸೈಟ್ ವಿಸಿಟ್ ಮಾಡಿ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ. ಆ ಸೀಟ್ ಮ್ಯಾಟ್ರಿಕ್ಸಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಆಗಿರುವಂಥ ಸೀಟ್ಸ್ ಏನಾದರೂ ಅವೈಲೇಬಿಲಿಟಿ ಇದ್ದರೆ ಮಾತ್ರ ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಇಲ್ಲಾಂದರೆ ಪಾರ್ಟಿಸಿಪೇಟ್ ಮಾಡೋ ಅಗತ್ಯ ಇಲ್ಲ. ಅಕಸ್ಮಾತ್ ನೀವು ಆಲ್ರೆಡಿ ಇಂಜಿನಿಯರಿಂಗು ಇಲ್ಲ ಡೆಂಟಲೋ ಸೇರ್ಕೊಂಡಿದ್ರೆ, ಮೆಡಿಕಲ್ ಆಸ್ಪಿರೆಂಟ್ ಆಗಿದ್ದರೆ, ಈಗ ಕಾಲೇಜಿಂದ ಸರ್ಟಿಫಿಕೇಟ್ಸ್ ತೊಗೊಂಬರೋ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ನಿಮ್ಗೆ ಏನಾದರೂ ಸೀಟ್ ಸಿಕ್ತು ಸ್ಪೆಷಲ್ ಸ್ಟ್ರೇ ವೇಕೆನ್ಸಿ ರೌಂಡಲ್ಲಿ ಅಂದರೆ ಕಾಲೇಜಿಂದ ಸರ್ಟಿಫಿಕೇಟ್ಸ್ ತೊಗೊಂಬರೋ ಜವಾಬ್ದಾರಿ ನಿಮ್ಮದು ಅಂತ KE ಅವರು ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಇಲ್ಲಿ ಸೀಟ್ ಸಿಗುತ್ತೆ ಅಂದ್ಕೊಳ್ಳಿ, ಸ್ಪೆಷಲ್ ಸ್ಟ್ರೇ ವೇಕೆನ್ಸಿಲಿ ಮೆಡಿಕಲಲ್ಲೋ ಡೆಂಟಲಲ್ಲೋ ಸೀಟ್ ಸಿಕ್ತು, ಹಳೆಯ ಕಾಲೇಜಿಂದ ಈಗ ಅಡ್ಮಿಷನ್ ಆಗಿದ್ದೀರಾ ನೀವು ಅಂದ್ಕೊಳ್ಳಿ. ಸೊ ಅಲ್ಲಿಂದ ನಿಮ್ಮ ಕೈಲಿ ಏನಾದರೂ ತರಲಿಕ್ಕೆ ಆಗಲಿಲ್ಲ ಅಂದರೆ 2 ಕಡೆ ಸೀಟ್ ಕಳ್ಕೊತೀರಾ. ಸೊ ಹಾಗಾಗಿ ಈ ನೋಟಿಫಿಕೇಶನ್ನ ನೀಟಾಗಿ ಓದಿ ಆಮೇಲೆ ಪಾರ್ಟಿಸಿಪೇಟ್ ಮಾಡಬೇಕಾ ಬೇಡವಾ ಅಂತ ನಿಮ್ಮ ಪೇರೆಂಟ್ಸ್ ಜೊತೆಲಿ ಡಿಸ್ಕಸ್ ಮಾಡಿ. ಸೀಟ್ ಮ್ಯಾಟ್ರಿಕ್ಸು ಮತ್ತು ವಿತ್ ಫೀಸ್ ಸ್ಟ್ರಕ್ಚರು 19/11/2024 ಆಫ್ಟರ್ 2 PM ಡಿಸ್ಪ್ಲೇ ಮಾಡ್ತಾರೆ. Candidate has to pay medical dental course fee deposit by downloading the Challan or through online mode from 20/11/2024 to 22/11/2024. ಮೆಡಿಕಲ್ ಕೋರ್ಸ್ ಫೀಸ್ ಡೆಪಾಸಿಟ್ ನೀವು ಮೆಡಿಕಲ್ ಕೌನ್ಸಿಲಿಂಗ್ ಏನೋ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಡೆಂಟಲ್ ಕೋರ್ಸ್ ಫೀಸು ನೀವು ಡೆಂಟಲ್ಗೆ ಏನಾದರೂ ಪಾರ್ಟಿಸಿಪೇಟ್ ಮಾಡ್ತಿದ್ರೆ. ನೀವು ಆಲ್ರೆಡಿ ಏನಾದರೂ ಪೇ ಮಾಡಿಬಿಟ್ಟಿದ್ದೀರಾ ಅಂದ್ಕೊಳ್ಳಿ, ಮೊದಲೇ ನೀವು KEಗೆ ಪೇ ಮಾಡಿದ್ದೀರಾ ಈ ಕೋರ್ಸ್ ಫೀಸು, ಬಟ್ ನಿಮ್ಗೆ ಸೀಟ್ ಅಲಾಟ್ ಆಗಿರಲಿಲ್ಲ ಅಂದರೆ ಈಗ ಕಟ್ಟುವ ಅಗತ್ಯ ಇಲ್ಲ, ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಡೈರೆಕ್ಟಾಗಿ. ನೀವು ಮೊದಲು ಕಟ್ಟಿರಲಿಲ್ಲ ಅಂದರೆ ಈಗ ಈ ಕೋರ್ಸ್ ಫೀಸು ಕಟ್ಟಬೇಕಾಗತ್ತೆ. ತುಂಬ ಜನ, ಒಂದಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲ ಕೋರ್ಸ್ ಫೀಸ್ ಕಟ್ಟಿದ್ರು, ಒಂದಷ್ಟು ಜನಕ್ಕೆ ಸೀಟ್ ಅಲಾಟ್ ಆಗಿರಲಿಲ್ಲ, ಅವರು ಈಗ ಇಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಆಪ್ಷನ್ ಎಂಟ್ರಿ ಯಾವಾಗಪ್ಪ ಮಾಡ್ಬೋದು ಅಂದರೆ 20ನೇ ತಾರೀಕು ಬೆಳಿಗ್ಗೆ 11 ಗಂಟೆಯಿಂದ 24ನೇ ತಾರೀಕು 11 ಗಂಟೆವರೆಗೂ. ಓನ್ಲಿ ಟು ದ ಕ್ಯಾಂಡಿಡೇಟ್ಸ್ ಹೂ ಪೇಸ್ ದ ಮೆಡಿಕಲ್ ಆರ್ ಡೆಂಟಲ್ ಕೋರ್ಸ್ ಫೀಸ್ ಡೆಪಾಸಿಟ್. ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು ಅಂದರೆ ಈ ಕೋರ್ಸ್ ಫೀಸ್ ಅಂದರೆ 1 ವರ್ಷದ ಕೋರ್ಸ್ ಫೀಸ್ ಯಾರ್ಯಾರು ಕಟ್ಟಿದ್ದೀರೋ ಅವರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು. ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ ಆಪ್ಷನ್ಸ್ ಆಫ್ಟರ್ ಪೇಮೆಂಟ್ ಆಫ್ ಮೆಡಿಕಲ್ ಆರ್ ಡೆಂಟಲ್ ಕೋರ್ಸ್ ಫೀಸ್ ಡೆಪಾಸಿಟ್. ಆಲ್ರೆಡಿ ನೀವು ಎಂಟರ್ ಮಾಡಿರೋದು ಏನು ಉಳ್ಕೊಂಡಿರೋದಿಲ್ಲ, ಈಗ ಫ್ರೆಶ್ ಆಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ನೆಕ್ಸ್ಟ್, ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹೂ ಪೇ ದ ಮೆಡಿಕಲ್ ಆರ್ ಡೆಂಟಲ್ ಕೋರ್ಸ್ ಫೀ ಡೆಪಾಸಿಟ್ ವಿಲ್ ಬಿ ಅಲೌಡ್ ಟು ಎಂಟರ್ ದ ಆಪ್ಷನ್. ಯಾರ್ಯಾರು ಕೋರ್ಸ್ ಫೀ ಎಂಟರ್ ಮಾಡಿದಾರೋ, ಕೋರ್ಸ್ ಫೀಸ್ ಕಟ್ಟಿದಾರೋ ಅವ್ರಿಗೆ ಮಾತ್ರ ಎಂಟ್ರಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಆಲ್ ದ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಎಂಟರ್ ದ ನ್ಯೂ ಆಪ್ಷನ್ಸ್ ಫಾರ್ ದಿಸ್ ರೌಂಡ್. ಹೊಸದಾಗಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕು. ದ ಆಪ್ಷನ್ಸ್ ಎಂಟರ್ಡ್ ಬೈ ದೆಮ್ ಇನ್ ದ ಪ್ರೀವಿಯಸ್ ರೌಂಡ್ಸ್ ವಿಲ್ ನಾಟ್ ಬಿ ಕನ್ಸಿಡರ್ಸ್. ಮೊದಲೆಲ್ಲ ನೀವು ಎಂಟ್ರಿ ಮಾಡಿದಿರಲ್ಲ, ಅದನ್ನ ಕನ್ಸಿಡರ್ ಮಾಡೋದಿಲ್ಲ. ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆನ್ 25 ನವೆಂಬರ್ ಆಫ್ಟರ್ 2 PM. ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆನ್ 26 November 2024 ಆಫ್ಟರ್ 2 PM.
ಏನಾದರೂ ಬ್ಯಾಲೆನ್ಸ್ ನೀವು ಕಟ್ಟಬೇಕಾದ್ರೆ ಫೀಸ್ ಇನ್ನು 26ನೇ ತಾರೀಕು, 27ನೇ ತಾರೀಕು, 28ನೇ ತಾರೀಕು ಒಳಗಡೆ ನೀವು ಏನಾದರೂ ಇದ್ದರೆ, ಇಫ್ ನಿಮ್ಗೆ ಸೀಟ್ ಅಲಾಟ್ ಆಗಿ ಏನಾದರೂ ಬ್ಯಾಲೆನ್ಸ್ ಫೀಸ್ ಕಟ್ಟಬೇಕಾದ್ರೆ ಕಟ್ಬೋದು. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಅಲಾಟೆಡ್ ಕಾಲೇಜಸ್ ವಿತ್ ಆಲ್ ದ ಒರಿಜಿನಲ್ಸ್ ಅಂದರೆ 29ನೇ ತಾರೀಕು ನವೆಂಬರ್ 2024 5:30 ಒಳಗಡೆ ನೀವು ರಿಪೋರ್ಟ್ ಆಗಬೇಕಾಗುತ್ತೆ. ನೀವೆಲ್ಲೂ ಸೇರ್ಕೊಂಡಿಲ್ಲ ಅಂದರೆ ನಿಮ್ಮ ಹತ್ರನೇ ಒರಿಜಿನಲ್ಸ್ ಇರುತ್ತೆ, ತೊಗೊಂಡೋಗಿ ಅಡ್ಮಿಷನ್ ಆಗ್ಬೋದು. ಅಕಸ್ಮಾತ್ ನೀವು ಬೇರೆ ಈಗ ಡೆಂಟಲ್ ಸೀಟ್ ಸಿಕ್ಕಿದೆ, ಈಗ ಅಲ್ಲೆಲ್ಲಿ ಕೊಟ್ಬಿಟ್ಟಿದ್ದೀರಾ ನೀವು ಸರ್ಟಿಫಿಕೇಟ್ಸು, ಈಗ ಮೆಡಿಕಲ್ ಸೀಟ್ ಅಲಾಟ್ ಆಯಿತು ಅಂದರೆ ಇವ್ರು ಹೇಳೋ ಪ್ರಕಾರ, KE ಹೇಳೋ ಪ್ರಕಾರ ನಿಮ್ಮದೇ ಜವಾಬ್ದಾರಿ ಆ ಕಾಲೇಜಿಂದ ಸರ್ಟಿಫಿಕೇಟ್ಸ್ ತೊಗೊಂಡು ಹೋಗೋದು. Eligibility to participate in the special stray vacancy round. Candidates who have not been allotted any medical seat in KA in any of the rounds or after allotment of medical seat surrendered the medical seat by forfeiting the caution deposit are only eligible to participate in special stray vacancy round for the available medical or dental seats. ನಿಮ್ಗೆ ಯಾವುದೇ ಸೀಟು ಮೆಡಿಕಲ್ ಸೀಟ್ ಅಲಾಟ್ ಆಗಿರಲಿಲ್ಲ ಅನ್ಕೊಳ್ಳಿ, ಯಾವುದೇ ರೌಂಡಲ್ಲಿ ಇಲ್ಲ ಮೆಡಿಕಲ್ ಸೀಟ್ ಅಲಾಟ್ ಆಗಿತ್ತು, ನೀವು ಸೀಟ್ ಸರೆಂಡರ್ ಮಾಡಿದ್ದೀರಾ, ಹೇಗೆ ಕಾಷನ್ ಡಿಪಾಸಿಟು ಅಲ್ಲಿಗೆ ಸರೆಂಡರ್ ಮಾಡಿಬಿಟ್ಟು, ಅಂದರೆ ಅವರೇ ಮುಟ್ಟುಗೋಲು ಹಾಕ್ಕೊಂಡಿದ್ರು ಕಾಷನ್ ಡಿಪಾಸಿಟು, ಸೊ ಅಂಥವ್ರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಈ ಸರ್ಕ್ಯುಲರ್ ಹೇಳ್ತಾ ಇದೆ. Candidates who have been allotted dental seat through KE in any of the routes can participate for medical seat but not for dental seat again. ನಿಮ್ಗೆ ಏನಾದರೂ ಡೆಂಟಲ್ ಸೀಟ್ ಅಲಾಟ್ ಆಗಿತ್ತು ಅಂದ್ಕೊಂಡ್ರೆ ನೀವು ಡೆಂಟಲ್ಗೆ ಮತ್ತೆ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗಲ್ಲ. ಓನ್ಲಿ ಯು ಕ್ಯಾನ್ ಪಾರ್ಟಿಸಿಪೇಟ್ ಫಾರ್ ಮೆಡಿಕಲ್. ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನೋಡೋಣ ಏನು ಇನ್ಸ್ಟ್ರಕ್ಷನ್ಸ್ ಇದೆ. ಕ್ಯಾಂಡಿಡೇಟ್ಸ್ ಹು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಇನ್ ಮೆಡಿಕಲ್ ಸೀಟ್ಸ್ ಆಯಿತು. Candidates who have reported to the college after allotment of seats in any of the rounds of All India Counselling and are allotted a seat in special stay vacancy round of All India Counselling including counselling for deemed universities, central universities are not eligible to participate. ನಿಮ್ಗೆ ಆಲ್ರೆಡಿ ಏನಾದರೂ ಆಲ್ ಇಂಡಿಯಾ ಕೋಟಾದಲ್ಲಿ ಅಲಾಟ್ ಆಗಿದ್ರೆ, ಈಗ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡಲ್ಲಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅಲ್ಲಿ ಅಲಾಟ್ ಆಗಿದ್ರೆ ನಿಮಗೆ ಎಲಿಜಿಬಿಲಿಟಿ ಇರೋದಿಲ್ಲ. ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ವಿಸಿಟ್ KE ವೆಬ್ಸೈಟ್ ಫಾರ್ ಸೀಟ್ಸ್ ಅವೈಲಬಿಲಿಟಿ. ಸೀಟ್ಸ್ ಯಾವ ಸೀಟ್ ಇದೆ ಏನು ಅಂತ ಚೆಕ್ ಮಾಡ್ಕೊಳ್ಳಿ ಫಸ್ಟು, ವೇಕೆಂಟ್ ಸೀಟ್ಸ್ ಬಿಫೋರ್ ಪಾರ್ಟಿಸಿಪೇಟಿಂಗ್, ಆಸ್ ವೆಲ್ ಅಸ್ ಟು ನೋ ಅಬೌಟ್ ದ ಫೀ ಸ್ಟ್ರಕ್ಚರ್ ಇನ್ ಡಿಫರೆಂಟ್ ಕಾಲೇಜಸ್ ಆರ್ ಕ್ಯಾಟಗರೀಸ್ ಆಫ್ ಸೀಟ್ಸ್. Candidates are also advised, after knowing or confirming the fee structure and after discussion with the parents, participate in this mop-up round. ಸೊ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಇಂಥ ಕಾಲೇಜಲ್ಲಿ ಇಂಥ ಸೀಟ್ಸ್ ಮಾತ್ರ ಖಾಲಿ ಇದೆ, ನೀವು ಪಾರ್ಟಿಸಿಪೇಟ್ ಮಾಡ್ಬೋದಾ ಬೇಡವಾ ಅಂತ ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿಕೊಂಡು ಫೈನಲ್ ಡಿಸಿಷನ್ಗೆ ಬನ್ನಿ. The responsibility of obtaining the original documents from the present college for admitting to the newly allotted college within the stipulated date and time solely lies with the candidates. ನೀವೇನಾದರೂ ಈಗ ಅಡ್ಮಿಷನ್ ತಗೊಂಡು ಈಗ ಡೆಂಟಲ್, ಫಾರ್ ಎಕ್ಸಾಂಪಲ್ ಡೆಂಟಲ್ ಓದ್ತಾ ಇದ್ದೀರಾ ಅಂದರೆ ಮೆಡಿಕಲ್ ಸಿಕ್ತು ಅಂದ್ಕೊಳ್ಳಿ, ನಿಮ್ಮದೇ ಜವಾಬ್ದಾರಿ ಈಗಿರೋ ಡೆಂಟಲ್ ಕಾಲೇಜಿಂದ ಸರ್ಟಿಫಿಕೇಟ್ಸ್ ತಗೊಂಡು ಹೋಗೋದು ಅಂತ ಇವರೇ ಹೇಳಿ ಕೈ ತೊಳ್ಕೊತಾ ಇದ್ದಾರೆ. ಸೊ ಇದು ಕನ್ನಡದಲ್ಲಿದೆ, ಇಷ್ಟೊತ್ತು ಇಂಗ್ಲೀಷಲ್ಲಿತ್ತು. ಸೊ ಫೀಸ್ ಎಷ್ಟಿದೆ ಅಂತ ನೋಡೋಣ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಇನ್ನೊಂದ್ಸರಿ ನೋಡೋಣ. ಮೆಡಿಕಲಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಯಾವುದು ಸೀಟ್ಸ್ ಇಲ್ಲ, ಹಾಗಾಗಿ G ಸೀಟ್ಸ್ ಅಂತ ಏನಿಲ್ಲ, P ಸೀಟ್ಸ್ ಅಂತಿದೆ. P ಸೀಟ್ಸು 12,867. ಅಲೌ ಟು ಎಂಟರ್ G and P ಸೀಟ್ಸ್ ಆಪ್ಷನ್ಸ್ ಅಂಡ್ ಎಲಿಜಿಬಲ್ ಎಂಟರ್ ಫಾರ್ ಆಲ್ ಟೈಪ್ಸ್ ಆಫ್ ಡೆಂಟಲ್ ಸೀಟ್ಸ್. 12 ಲಕ್ಷದ ಅಥವಾ ಏನಾದರೂ ಕಟ್ಟಿದ್ರೆ ನೀವು ಗೌರ್ಮೆಂಟ್ ಕೋಟಾ ಸೀಟ್ಸು, ಪ್ರೈವೇಟ್ ಕೋಟಾ ಸೀಟ್ಸು, ಮೆಡಿಕಲ್ಲು, ಡೆಂಟಲ್ಲು ಎಲ್ಲ ಆಪ್ಷನ್ ಎಂಟ್ರಿ ಮಾಡ್ಬೋದು. P seats in private universities, private quota seats in private universities ಅಂದರೆ 22,15,750 ಕಟ್ಟಬೇಕು. ಅಲೋ ಟು ಎಂಟರ್ G, P seat and P seats in private university options and eligible to enter all types of dental seats also. ಇಲ್ಲ ನಾನು ಬರೀ ಡೆಂಟಲಲ್ಲೇ ಪಾರ್ಟಿಸಿಪೇಟ್ ಮಾಡ್ತೀನಿ, ಬರೀ ಡೆಂಟಲಲ್ಲಿ G ಸೀಟ್ಸ್ ಅಂದರೆ 96,058 ರೂಪಾಯಿ ಕಟ್ಟಿದ್ರೆ ಸಾಕು, ನಿಮ್ಗೆ ಆಗ ಡೆಂಟಲಲ್ಲಿ G ಸೀಟ್ಸ್ ಮಾತ್ರ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಬಿಡ್ತಾರೆ. ಪ್ರೈವೇಟ್ ಕೋಟಾ ಸೀಟ್ಸ್ ಅಂಡ್ ಪ್ರೈವೇಟ್ ಸೀಟ್ಸ್ ಇನ್ ಪ್ರೈವೇಟ್ ಯೂನಿವರ್ಸಿಟಿ ಅಂದರೆ 4 ಲಕ್ಷ ಕಟ್ಟಬೇಕಾಗತ್ತೆ. ಅಲೋ ಟು ಎಂಟರ್ G and P seat for P seats in private university options only for dental. ಸೊ ಇದೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. NRI and others ಕೋಟಾ ಸೀಟ್ಸ್ ಬಗ್ಗೆ ಇನ್ನೂ ಒಂದ್ಸರಿ ಹೇಳ್ಬಿಡ್ತೀನಿ. ಪ್ರವೇಶ ಪಡೆದಿರುವ ಕಾಲೇಜುಗಳಿಂದ ಮೂಲ ದಾಖಲೆಗಳನ್ನು ಪಡೆದು ಹೊಸದಾಗಿ ಹಂಚಿಕೆಯಾಗುವ ಕಾಲೇಜುಗಳಿಗೆ ನಿಗದಿತ ಸಮಯದಲ್ಲಿ ನೀಡಿ ಪ್ರವೇಶ ಪಡೆಯುವುದು ಅಭ್ಯರ್ಥಿಗಳ ಜವಾಬ್ದಾರಿಯಾಗಿರುತ್ತದೆ, ನಿಮ್ಮದೇ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ವಿಶೇಷ ಸ್ಟೇ ವೇಕೆನ್ಸಿ ರೌಂಡಲ್ಲಿ ಹಂಚಿಕೆಯಾದ ಸೀಟಿಗೆ ಅಭ್ಯರ್ಥಿಯು ಕಡ್ಡಾಯವಾಗಿ ಪ್ರವೇಶ ಪಡೆಯಬೇಕು. ಈಗ ಸ್ಪೆಷಲ್ ಸ್ಟೇ ವೇಕೆನ್ಸಿ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅನ್ಕೊಳ್ಳಿ, ಸೀಟು ಸಿಕ್ಬಿಡ್ತು ಅಂದ್ಕೊಳ್ಳಿ,
ಒಂದು ವೇಳೆ ಈ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಪ್ರವೇಶ ಪಡೆಯದಿದ್ದಲ್ಲಿ, ನೀವೇನಾದರೂ ಅಡ್ಮಿಷನ್ ತಗೊಳ್ಳಿಲ್ಲ ಅಂದರೆ ಕ್ಯಾಂಡಿಡೇಟ್ ವಿಲ್ ಲೂಸ್ ಬೋತ್ ಸೀಟ್ಸ್. ಈಗ ಇರೋ ಸೀಟು ಮತ್ತು ಈಗ ಅಲಾಟ್ ಆಗಿರೋ ಸೀಟು, ಎರಡು ಸೀಟು ಹೋಗುತ್ತೆ. ಎರಡೂ ಕಡೆ ಸೀಟು ಕಳೆದುಕೊಳ್ಳುತ್ತಾನೆ. ಯಾವುದೇ ಸೀಟನ್ನು ಹೊಂದಿರುವುದಿಲ್ಲ ಹಾಗೂ ಯಾವುದೇ ಶುಲ್ಕವನ್ನು ಮರುಪಾವತಿ ಮಾಡುವುದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದೆ. ಇನ್ನೂ ಒಂದು ಕಡೆ ನೋಡಿದ್ದೀನಿ, ನೆಕ್ಸ್ಟ್ ಇಯರ್ ಕೌನ್ಸಿಲಿಂಗು ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು. ಸೊ ದಿಸ್ ಇಸ್ ಅಬೌಟ್ ಫೀಸ್. ಇನ್ನೆಲ್ಲೋ ಒಂದು ಕಡೆ ಇದೆ, ಎಲ್ಲೂ ನಿಮ್ಮನ್ನು ಪಾರ್ಟಿಸಿಪೇಟ್ ಮಾಡಿ ನೆಕ್ಸ್ಟ್ ಇಯರು ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಸ್ಪೆಷಲ್ ಸ್ಟೇ ವೇಕೆನ್ಸಿಯಲ್ಲಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ನೀವು ಖಂಡಿತ ಅಡ್ಮಿಷನ್ ತಗೊಳ್ಳೇಬೇಕು. So this is about the new notification released by KEA on 18/11/2024. ಸೀಟ್ ಮ್ಯಾಟ್ರಿಕ್ಸು ರಿಲೀಸ್ ಮಾಡ್ತಾರೆ. KEA ವೆಬ್ಸೈಟ್ ನೋಡ್ತಾ ಇರಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಪಾರ್ಟಿಸಿಪೇಟ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.